ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಿಮಗೆ ನಾನು ನೀರು ದೋಸೆ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿರಿ. ನೀರು ದೋಸೆ ಪರ್ಫೆಕ್ಟಾಗಿ ಸಾಫ್ಟಾಗಿ ಬರೋಕೆ ಸಿಕ್ಕಾಪಟ್ಟೆ ಟಿಪ್ಸ್ನ ಶೇರ್ ಮಾಡೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಈ ನೀರು ದೋಸೆ ರೆಸಿಪಿನ ಮನೆಯೊಳಗೆ ಟ್ರೈ ಮಾಡಿರಿ. ನನಗೆ ಕಮೆಂಟ್ನಾಗ ತಿಳಿಸ್ರಿ ಹೆಂಗಾಗೈತಿ ಅಂತಂದು. ನಡೀರಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ನೀರು ದೋಸೆ ಮಾಡೋಕ್ಕೆ ಫಸ್ಟ್ ಅಕ್ಕಿ ನೆನೆ ಹಾಕ್ಕೊಳ್ಳೋಣ ಅಂತ ನಾನು 1 ಕಪ್ನಷ್ಟು ರೇಷನ್ ಅಕ್ಕಿ ತೊಗೊಂಡೇನಿ. ರೇಷನ್ ಅಕ್ಕಿಯಾರ ಯೂಸ್ ಮಾಡಿರಿ, ಇಲ್ಲ ದೋಸೆ ಅಕ್ಕಿ ಇರ್ತೈತಲ್ಲ ಅದನ್ನಾರ ಯೂಸ್ ಮಾಡ್ಬೋದು. ಬಟ್ ಮಸೂರಿ ಅಕ್ಕಿ ಹಾಕಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ಅರ್ಧ ಸ್ಪೂನ್ನಷ್ಟು ಮೆಂತ್ಯಕಾಳು ಹಾಕ್ಕೊಳತ್ತೀನಿ. ಮೆಂತ್ಯಕಾಳು ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ಈ ಅಕ್ಕಿಗೆ ಒಂದು ಸಾರಿ ನೀರು ಹಾಕಿ ವಾಶ್ ಮಾಡ್ಕೊತೀನಿ. ಆಮೇಲೆ ಇಷ್ಟು ಕ್ವಾಂಟಿಟಿ ಅಕ್ಕಿ ಒಳಗೆ 3ರಿಂದ 4 ಜನಕ್ಕೆ ನೀರು ದೋಸೆ ಆರಾಮ್ಸೆ ಆಗ್ತೈತಿ. ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬೋದು. ನೆಕ್ಸ್ಟ್ ಈ ನೀರೆಲ್ಲ ಬಸದ ಅಕ್ಕಿನ ನೀರೊಳಗಿಂದ ಸಪ್ರೇಟ್ ಮಾಡ್ಕೋತೀನಿ. ನೆಕ್ಸ್ಟ್ ಈ ಅಕ್ಕಿ ಒಳಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅಕ್ಕಿ ನೆನೆಸ್ಕೋತೇನೆ. ನಾನು 5ರಿಂದ 6 ತಾಸು ನೆನೆಸ್ಕೋಬೇಕು. ಜಾಸ್ತಿ ಹೊತ್ತು ನೆನೆಸ್ಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ, ಬಟ್ 5-6 ತಾಸು ನೆನೆಸ್ಕೊಂಡ್ರು ಸಾಕಾಗ್ತೈತಿ. ನೀವು ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮಾಡೋಕತ್ರ ಅಕ್ಕಿನ ರಾತ್ರಿನೇ ನೆನೆ ಇಡ್ರಿ, ಚಲೋ ನೆನಿತಾವ. ಸೊ ಈ ಅಕ್ಕಿನ ನಾನು 6 ತಾಸು ನೆನೆಸ್ಕೊಂಡೇನಿ. ಅಕ್ಕಿ ಚಲೋ ನೆನೆದಾವೆ ನೋಡಿರಿ. ನೆಕ್ಸ್ಟ್ ಇವನ್ನ 2 ಸಾರಿಯಾರು ವಾಶ್ ಮಾಡ್ಕೋಬೇಕು, ಅಂದ್ರೆ ನೀರು ದೋಸೆ ಮಸ್ತ್ ಬೆಳ್ಳಗೆ ಬರ್ತಾವೆ ನೋಡಿರಿ. ನೆಕ್ಸ್ಟ್ ವಾಶ್ ಮಾಡ್ಕೊಂಡು ನಾನು ಅಷ್ಟು ಅಕ್ಕಿನೂ ಒಂದು ಮಿಕ್ಸರ್ ಜಾರ್ ಒಳಗೆ ಹಾಕ್ಕೋತೀನಿ. ನೆಕ್ಸ್ಟ್ ಅರ್ಧ ಕಪ್ನಷ್ಟು ಕೊಬ್ಬರಿ ಹಾಕ್ಕೊಳಕತ್ತೀನಿ. ಅರ್ಧ ಕಪ್ಗಿನ್ನ ಕಡಿಮೆ ಹಾಕ್ಕೊಂಡ್ರು ನಡೀತೈತಿ. ಆಮೇಲೆ ಈ ಕೊಬ್ಬರಿದ ಸಿಪ್ಪಿ ಎಲ್ಲ ತೆಗ್ದು ಹಾಕ್ಕೊಳತ್ತೀನಿ ನಾನು. ಹಿಂಗೆ ಸಿಪ್ಪಿ ತೆಗ್ದು ಹಾಕೊಳ್ಳೋದ್ರಿಂದ ನೀರು ದೋಸೆ ಚಲೋ ಬೆಳ್ಳಗೆ ಕಲರ್ ಬರ್ತಾವೆ ನೋಡಿರಿ. ಆಮೇಲೆ ಕೊಬ್ಬರಿ ಹಾಕೋರಿ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಕೊಬ್ಬರಿ ಹಾಕೊಳ್ಳೋದ್ರಿಂದ ನೀರು ದೋಸೆ ಭಾಳ ಸಾಫ್ಟಾಗಿ ಬರ್ತಾವೆ. ನೆಕ್ಸ್ಟ್ 2 ಸ್ಪೂನ್ನಷ್ಟು ರೈಸ್ ಹಾಕ್ಕೊಳತ್ತೀನಿ. ರೈಸ್ ಹಾಕ್ಕೊಳ್ಳೋದು ಬೇಡ ಅಂದ್ರೆ 2 ಸ್ಪೂನ್ ನೆನೆಸಿದ ಅವಲಕ್ಕಿ ಹಾಕೋರಿ. ನಾನು ಇದ್ರೊಳಗೆ ಅರ್ಧ ಮೀಡಿಯಮ್ ಸೈಜಿನ ಉಳ್ಳಾಗಡ್ಡಿನ ಹಿಂಗೆ ರಫ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಳತ್ತೀನಿ. ಉಳ್ಳಾಗಡ್ಡಿ ಹಾಕ್ಕೊಳ್ಳೋದ್ರಿಂದ ನೀರು ದೋಸೆ ತೆವಿಗೆ ಜಾಸ್ತಿ ಅಂಟ್ಕೊಳ್ಳೋದಿಲ್ಲ, ಬೇಗ ಬೇಗ ಹೇಳ್ತಾವೆ. ನೆಕ್ಸ್ಟ್ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅಗದಿ ಸಣ್ಣಗೆ ರುಬ್ಕೋತೀನಿ. ಆಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೋಬೋದು, ಬಟ್ ಸಣ್ಣಗೆ ರುಬ್ಕೋಬೇಕು ಈ ಹಿಟ್ಟನ್ನು. ಸೊ ನಾನು ರುಬ್ಬಿ ರೆಡಿ ಆಗೈತೆ ನೋಡಿರಿ ಹಿಟ್ಟನ್ನು. ಈ ಕನ್ಸಿಸ್ಟೆನ್ಸಿ ಒಳಗೆ ರುಬ್ಕೊಂಡೀನಿ. ನೆಕ್ಸ್ಟ್ 1 ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಈ ಹಿಟ್ಟು ಭಾಳ ಗಟ್ಟಿ ಐತಿ, ಇದಕ್ಕೆ ನೀರು ಹಾಕ್ಕೊಂಡು ಹಿಟ್ಟನ್ನು ತೆಳ್ಳಗೆ ಮಾಡ್ಕೋತೀನಿ. ನೀರು ದೋಸೆ ಹಿಟ್ಟು ಅಂದ ಕೂಡಲೇ ಹಿಂಗೆ ತೆಳ್ಳಗನೆ ನೀರುಗತೆನೇ ಇರ್ತೈತೆ ನೋಡಿರಿ. ಎಷ್ಟು ನೀರು ಹಿಡಿತೈತೆ ನೋಡಿ ಅಷ್ಟು ನೀರು ಹಾಕಿ ಈ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟು ರೆಡಿ ಮಾಡ್ಕೋಬೇಕು. ಹಿಟ್ಟು ಅಕಸ್ಮಾತ್ ಗಟ್ಟಿ ಆಯ್ತು ಅಂತಂದ್ರೆ ನೀರು ದೋಸೆ ಭಾಳ ಹಾರ್ಡ್ ಆಗ್ತಾವೆ, ಆಮೇಲೆ ದಪ್ಪ ಬರ್ತಾವೆ ದೋಸೆ, ತೆಳ್ಳಗೆ ಬರೋದಿಲ್ಲ. ಸೊ ದೋಸೆ ಹಿಟ್ಟು ಅಂತೇಳಿ ರೆಡಿ ಆಗೈತಿ. ನೆಕ್ಸ್ಟ್ ದೋಸೆ ಮಾಡೋಣ ಅಂತ ಬರ್ರಿ. ತೆಮಿ ಕಾದೈತಿ. ಅರ್ಧ ಸ್ಪೂನಷ್ಟು ಆಯಿಲ್ ಹಾಕ್ಕೊಳತ್ತೀನಿ ತೆಮಿ ಮೇಲೆ. ನೋಡಿರಿ ಉಳ್ಳಾಗಡ್ಡಿನ ಈ ತೆಮಿಗೆ ತಿಕ್ಕೋತೇನೆ ನಾನು. ಉಳ್ಳಾಗಡ್ಡಿ ಹಿಂಗೆ ರೌಂಡಾಗಿ ಕಟ್ ಮಾಡ್ಕೊಂಡೇನಿ. ಫಸ್ಟ್ ತೆವಿನ ಚಲೋ ಕಾಸ್ಕೋರಿ, ತೆವಿಯೊಳಗಿಂದ ಹಿಂಗೆ ಹೋಗಿ ಬರ್ಬೇಕು ನೋಡಿರಿ. ನೆಕ್ಸ್ಟ್ 1 ಗ್ಲಾಸ್ನಷ್ಟು ದೋಸೆ ಹಿಟ್ಟು ಹಾಕ್ಕೊಳತ್ತೀನಿ. ಆದಷ್ಟು ತೆಳ್ಳಗನ ಹಾಕೋರಿ ದೋಸಾನ. ನೆಕ್ಸ್ಟ್ 1 ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಳತ್ತೀನಿ. ಆಯಿಲ್ ಹಾಕ್ಕೊಂಡಿಂದ ಈ ಮೇಲೆ ಒಂದು ಮುಚ್ಚಳ ಮುಚ್ಚಬೇಕು. ಈ ದೋಸೆಗೆ ಸ್ಟೀಮ್ ಕೊಡ್ಬೇಕು, ಅಂದ್ರನ ದೋಸೆ ಸಾಫ್ಟಾಗಿ ಬರ್ತೈತಿ. 1ರಿಂದ 2 ನಿಮಿಷದವರೆಗೂ ಗ್ಯಾಸ್ ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕು. ನೆಕ್ಸ್ಟ್ ದೋಸೆನ ತೆಗೆದುಬಿಡೋಣಂತ. 1 ಸೈಡಷ್ಟು ಈ ದೋಸೆ ಬೇಯಿಸ್ಕೋಬೇಕು. ಸ್ಟೀಮ್ ಕೊಟ್ಟಿರ್ತೈತಲ್ಲ ಚಲೋ ಬೇಯ್ದಿರ್ತೈತದ. ಸೊ 1 ಸೈಡಷ್ಟು ನೀರು ದೋಸೆ ಬೇಯಿಸ್ಕೋಬೇಕು. ನೋಡಿರಿ ಎಷ್ಟು ಚಲೋ ಬೇಯ್ದೈತಿ, ಬೆಳ್ಳಗೆ ಕಲರ್ ಬಂದೈತಿ. ಆಮೇಲೆ ಅಷ್ಟು ಸಾಫ್ಟ್ ಆಗೈತಿ ಈ ದೋಸೆ. ಇದೇ ರೀತಿ ನಿಮ್ಗೆ ಇನ್ನೊಂದು ದೋಸೆ ಮಾಡಿ ತೋರಿಸ್ತೀನಿ. ಎವ್ರಿ ಟೈಮ್ ದೋಸೆ ಮಾಡುವಾಗ ಹಿಂಗೆ ಉಳ್ಳಾಗಡ್ಡಿ ತಿಕ್ಬೇಕು ತೆಮಿಗೆ. ಆಮೇಲೆ ಎವ್ರಿ ಟೈಮ್ ದೋಸೆ ಹಿಟ್ಟು ಹಾಕೊಳ್ಳುವಾಗ ಹಿಟ್ಟು ಹಿಂಗೆ ಮಿಕ್ಸ್ ಮಾಡಿ ಹಾಕ್ರಿ, ಅಂದ್ರೆ ಹಿಟ್ಟು ಚಲೋ ಕಂಬೈನ್ ಆಗ್ತೈತಿ. ನೆಕ್ಸ್ಟ್ 1 ಗ್ಲಾಸ್ನಷ್ಟು ಹಿಟ್ಟನ್ನು ಬಿಸಿ ತೆವಿ ಮೇಲೆ ಹಾಕ್ಕೋತೀನಿ. ನೋಡಿರಿ ದೋಸೆ ಹಾಕ್ಕೊಳ್ಳುವಾಗ ತೆವಿ ಆದಷ್ಟು ಕಾದಿರ್ಬೇಕು, ಅಂದ್ರೆ ದೋಸೆ ಬೇಗ ಬೇಯ್ತೈತಿ, ಈಕ್ವಲ್ ಆಗಿ ಬೇಯ್ತೈತಿ ಎಲ್ಲ ಕಡೆ. ನೆಕ್ಸ್ಟ್ 1 ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಳತ್ತೀನಿ. ಮೇಲೆ ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ಕೊತೀನಿ ದೋಸೆನ. 1ರಿಂದ 2 ನಿಮಿಷ ಬೇಯಿಸ್ಕೋಬೇಕು, ಹೈ ಫ್ಲೇಮ್ ಇರಬೇಕು ಗ್ಯಾಸ್. ಸೊ ಈ ದೋಸೆನೂ ತೆಗೆದುಬಿಡ್ತೇನೆ ನಾನು. ಬೇಕಿದ್ರೆ ಈ ದೋಸೆನ 2 ಸೈಡೂ ಬೇಯಿಸ್ಕೋಬೋದು, ಬಟ್ 2 ಸೈಡ್ ಬೇಯಿಸ್ಕೊಂಡ್ರೆ ದೋಸೆ ಕ್ರಿಸ್ಪಿ ಆಗ್ತೈತಿ, ಸಾಫ್ಟ್ ಆಗೋದಿಲ್ಲ. ನಿಮ್ಗೆ ಕ್ರಿಸ್ಪಿ ಇರೋ ದೋಸೆ ಬೇಕಂದ್ರೆ 2 ಸೈಡ್ ಬೇಯಿಸ್ಕೊರಿ. ನೋಡಿರಿ ನೀರು ದೋಸೆ ರೆಡಿ ಆಗೈತಿ. ಎಷ್ಟೊಂದು ಸಾಫ್ಟ್ ಆಗೈತಿ, ಆಮೇಲೆ ಅಷ್ಟು ವೈಟ್ ಕಲರ್ ಬಂದೈತಿ ನೀರು ದೋಸೆ. ಇದ್ರೊಳಗೆ ಹಾಕಿದ್ದ ಕೊಬ್ಬರಿ ಭಾಳ ಚಲೋ ಫ್ಲೇವರ್ ಕೊಡಾಕತ್ತೈತಿ ನೋಡಿರಿ. ಈ ನೀರು ದೋಸೆ ಜೊತೆ ಕಾಂಬಿನೇಷನ್ ಏನಂದ್ರೆ ಕೊಬ್ಬರಿ ಚಟ್ನಿ, ಆಮೇಲೆ ಆಲೂಗಡ್ಡೆ ಪಲ್ಯ. ಸೊ ಎಷ್ಟು ತಿಂದ್ರೂ ನೀರು ದೋಸೆ ಹೊಟ್ಟೆ ತುಂಬೋದನ್ನೇ ಇಲ್ಲ ನೋಡಿರಿ, ಅಷ್ಟು ತೆಳ್ಳಗಾಗ್ಯಾವ ಇವು ದೋಸೆ. ಸೊ ಪರ್ಫೆಕ್ಟಾಗಿ ನಾನು ಇವತ್ತು ನಿಮ್ಗೆ ನೀರು ದೋಸೆ ಮಾಡೋದು ಹೆಂಗಂತ ಹೇಳೀನಿ. ನೀವು ಈ ನೀರು ದೋಸೆ ರೆಸಿಪಿನ ಮನೆಯೊಳಗೆ ಟ್ರೈ ಮಾಡಿರಿ.
ನನಗೆ ಕಮೆಂಟ್ನಾಗ ತಿಳಿಸ್ರಿ ಹೆಂಗಾಗೈತಿ ಅಂತಂದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಬೆಲ್ ಐಕನ್ ಇರ್ತೈತಿ ಅದನ್ನು ಪ್ರೆಸ್ ಮಾಡಿರಿ. ನಾನು ಹೊಸ ರೆಸಿಪಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ. ಆಮೇಲೆ ಪ್ರೀವಿಯಸ್ ಎಲ್ಲ ರೆಸಿಪಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿರಿ ಒಮ್ಮೆ. ಸೊ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.